ಅಷ್ಟು ಬೆಳಗಿನ 5:45 ಸೂರ್ಯೋದಯ ಆಗುತ್ತಿದೆ. ನೀನಿನ್ನು ಏನು ಮಾಡುತ್ತಿರುವೆ? ಬನ್ನಿ ನೋಡಿ, ನಿಮಗೋಸ್ಕರ ಈ ಬಂಗಾರ ಬೆಳ್ಳಿಯನ್ನು ಈ ಬ್ಯಾಗಿನಲ್ಲಿ ತುಂಬಿವೆ, ತೆಗೆದುಕೊಳ್ಳಿ. ನೋಡುವ ಇಲ್ಲಿ ಕಿಟಕಿಯಿಂದ ಆಚೆ ಸುವರ್ಣ ಕಿರಣಗಳೊಂದಿಗೆ ಅರುಣೋದಯಗೊಳ್ಳಲು ಆ ರವಿ ಹೇಗೆ ಕೆನ್ನಾಲಿಗೆಯನ್ನು ಚಾಚುತ್ತೀಯನು? ಹೌದು, ಆ ರಮಣಿ ಕೂಡ ಉದಯ ಭಾಸ್ಕರ ಬಂದಿರುವಾಗ ಕತ್ತಲ ಹಸುರಿನಿಂದ ಎಷ್ಟು ಹಸುರಿನಿಂದ ಓಡ್ತಾ ಇದ್ದೇನೆ ನೋಡಿ. ಎಳೆಯ ಬಿಸಿಲಲ್ಲಿ ಅರಳಿದ ಕುಸುಮದ ರಸ ಇರಲು ಆ ರಸಿಕ ಭ್ರಮರಕ್ಕೆ ಅನುವು ಮಾಡಿಕೊಡಲು ಅವಸರದಿ ಬರುತ್ತಿದ್ದಾನೆ. ಈ ರಸಿಕನಿಗೆ ನೀನು ಅನುವು ಮಾಡಿಕೊಡಲು ಹಿಂದೇಟು ಅಥವಾ ಮುಂದೇಟು ಹಾಕುತ್ತಿರುವೆಯಾ? ನೋಡಿ, ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ಯಾವತ್ತೂ ಸಿದ್ಧ ಇರುತ್ತೀನಿ. ಇರಲಿ, ನಮ್ಮ ಯಜಮಾನ್ರ ಬೆಳೆ ಏನಾಯ್ತು, ಮೊದಲಿನಿಂದ ಹೊರಟು ಹೋಗೋಣ, ನಡೆಯಲಿ. ಕ್ಷಣಾರ್ಥದಲ್ಲೇ ಇಲ್ಲಿಂದ ಯಾರಿಗೂ ಕಾಣದ ಹಾಗೆ ಹೊರಟು ಹೋಗಿಬಿಡೋಣ. ಆದರೆ ಈ ನಿನ್ನ ನಗುವಿನ ನೋಟ, ಈ ಸುಂದರ ಮೈ ಮಾಟ ಮುಟ್ಟಿ ಮುಟ್ಟಿ ತುಟಿ ಕಚ್ಚಿ ಹಿಡಿದು ನಿಲ್ಲಬೇಕೆನಿಸುತ್ತಿದೆ. ನಾ ಅಷ್ಟೊಂದು ಸುಂದರಬೇಕಂತ ಇದ್ದೀನಿ. ಸೌಂದರ್ಯದಲ್ಲಿ ಸಿಧಾಬಾಲಿಕೆ, ನೃತ್ಯದಲ್ಲಿ ರಂಬೆ ಮೇಲಕ್ಕೆ, ಯುಕ್ತಿಯಲ್ಲಿ ಜ್ಞಾನ ದೇವತೆ. ಪ್ರತಿ ನೀ ಕೊಡುವ ಮುತ್ತು ಪಂಚಾಮೃತ ಬೆರೆತ ಅನ್ನದ ತುತ್ತು. ಈ ಮುತ್ತನ್ನೊಮ್ಮೆ ನನಗೆ ಕೊಟ್ಟು ಹಾಡಿ ಕುಣಿದು ಸಂತೈಸುವ. ಆಯ್ತು ರಾಜ, ನೀವು ಮಾತಿಂದ ಅನರ್ಘ್ಯರತ್ನವೇ, 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 ಅನರ್ಘ್ಯರತ್ನವೇ. ಮನೋಹರ, ನನ್ನ ಹೆಂಡತಿಯಾಗಿ ಬಂದ ನಿನ್ನ ತಂಗಿಯೊಂದಿಗೆ ಈ ರೀತಿಯ ಸಭ್ಯ ವರ್ತನೆ, ಇದೇನು ತಂಗಿಯ ಮೇಲಿನ ಪ್ರೇಮವೋ ಇಲ್ಲ ಅವಳೊಂದಿಗೆ ಮಾಡಿಕೊಂಡ ವೇಹವೋ? ತಂಗಿಯ ಪ್ರೇಮ ಎಲ್ಲಿಂದ ಬರ್ತದೆಯೋ ಶಶಿಧರ? ಇದು ನಮ್ಮಿಬ್ಬರ ಕಾಮದ ಪ್ರೇಷಿಯ ಮೋಹ, ನನ್ನ ಆಸೆಯ ದಾಹ. ರೂಪಿಸಿಕೊಳ್ಳಬೇಡ ಸಾಹೇಬ, ನಿಮ್ಮೊಳಗೆ ನಿಮಿತ್ತಕ್ಕೆ ಮಾತ್ರ ಗಂಡ. ಹಾಗಾದರೆ ಇವಳು ನಿನ್ನ ತಂಗಿ ಅಲ್ಲವೇ? ಅಲ್ಲ, ನನಗೆ ಸೂಳೆಯಾಗಿ ಪ್ರತಿಕ್ಷಣಕ್ಕೂ ಕಾಮದಾಹ ತೀರಿಸಲು ನಿಂತಿರುವ ನನ್ನ ಪಾಲಿನ ಪ್ರೇಷಿ, ನಿನ್ನ ರಕ್ತ ಹೀರಲು ಬಂದ ರಾಕ್ಷಸಿ. ಮನೋಹರ, ನೀನೊಬ್ಬ ಮಹಾ ಮೋಸಗಾರ. ತಂಗಿ ಎಂದು ನನಗೆ ಸುಳ್ಳು ಹೇಳಿ ಏಸಿ ಹಣ್ಣನ್ನು ನನಗೆ ಕೈ ಹಿಡಿಸಿ ಈಗ ಈ ನನ್ನ ಘನತೆ ಗೌರವಕ್ಕೆ ಅವಮಾನ ಮಾಡಿದೆಯಾ ಮಗನ? ನಿನ್ನನ್ನು ಇಲ್ಲೇ ಶೂಟ್ ಮಾಡಿಬಿಡ್ತೇನೆ. ನಿಲ್ಲಿಸಿ. ಪೊಲೀಸ್ ಅಧಿಕಾರ ತಕ್ಷಣ ಮತ್ತೊಬ್ಬರ ಮೇಲೆ ಪಿಸ್ತೂಲ್ ತೋರಿಸೋದು ಇದು ಯಾವ ನ್ಯಾಯ? ನನ್ನ ಪ್ರೀತಿಸಿದ್ದು ಅವಳು ತಪ್ಪಲ್ಲ. ನೀನು ಹಿಂದೆ ಮುಂದೆ ನೋಡದೆ ನನ್ನನ್ನು ಮದುವೆ ಆಗಿದ್ದು ಸುದ್ದು ತಪ್ಪು ನಿನ್ನದು. ಲಾವಣ್ಯ, ನಿನ್ನಂತಹ ಕಾಮ ತುಂಬಿದ ಮೋಹ ಮಾಟಗಾರ್ತಿ ಹೆಣ್ಣೆಂದು ನನಗೆ ತಿಳಿಯಲಿಲ್ಲ. ನಿನ್ನ ಮಾತನ್ನು ಕೇಳಿ ನನ್ನ ದೇವರಂತ ಅಣ್ಣನನ್ನು ಹೊರ ಹಾಕಿದೆ. ಬೀರನಿಗೆ ಕೊಡಬಾರದ ಶಿಕ್ಷೆ ಕೊಟ್ಟೆ. ಹೀಗಿದ್ದಾಗ ನಮ್ಮ ಮನೆಗೆ ಸ್ವಂತ ಈಗ ಬಂದು ನಿರ್ಲಜ್ಞೆ ಎಣ್ಣೆ, ನಿನ್ನನ್ನು ಇಲ್ಲೇ ಸಾಯಿಸಿ ಬಿಡುತ್ತೇನೆ. ಶಶಿಧರ, ಯಾಕೆ ಚೀರಾಡಿ ನಿನ್ನ ಗಂಟಲು ಹರಿದುಕೊಳ್ಳುತ್ತಿರುವಿ? ಡ್ರೆಸ್ ಮೇಲೆ ಡ್ಯೂಟಿಯಲ್ಲಿದ್ದಾಗ ಎತ್ತಬೇಕಾದ ಪಿಸ್ತೂಲು ಈಗ ಸಾದಾ ಸೀದಲ ಉಡುಪಿನಲ್ಲಿ ಎತ್ತಿದರೆ ಎತ್ತಿದ ನಿನ್ನ ಕೈ ನೌಕರಿಯಿಂದಲೇ ಹೋಗಿಬಿಡುತ್ತದೆ. ಹುಷಾರ್. ಹಿಂದೆ ಸರಿ, ಅಂದ್ರೆ ನನ್ನ ಜೇಬಿನಿಂದ ನನ್ನ ಪಿಸ್ತೂಲ್ ಹೊರಗೆ ಬರುತ್ತದೆ. ಮುಚ್ಚಲೇ ಬಾಯಿನ. ನಿಮ್ಮಂತಹ ಕಾಮದರೆಯನ್ನು ಸೆರೆ ಹಿಡಿದು
ಒದ್ದು ಬುದ್ಧಿ ಹೇಳಲಿಕ್ಕೆ ನನಗೆ ಅಧಿಕಾರ ಕೊಟ್ಟಿದೆ. ಹೀಗಿದ್ದಾಗ ನನ್ನ ಸ್ವಂತ ಮನೆಗೆ ಬಂದು ನಿಮ್ಮಿಬ್ಬ ಕಣ್ಣಾಕಿದ ನಿಮ್ಮಿಬ್ಬರನ್ನು ಉಳಿಸಲಾರೆ. ಬೇಡ ಇನ್ಸ್ಪೆಕ್ಟರ್, ಸರಿ ಹಿಂದಕ್ಕೆ. ಇಲ್ಲ ಅಂದ್ರೆ ಇವಳನ್ನು ಕೊಂದು ಈ ಕೊಲೆ ಅಪವಾದನೆಲ್ಲ ನಿನ್ನ ಮೇಲೆ ಹಾಕಿ ಜೈಲಿಗೆ ಕಂಬಿ ಎಣಿಸುವಂತೆ ಮಾಡುತ್ತೇನೆ. ಹುಷಾರ್. ನೋಡು, ನಾನಂತೂ ಪ್ರಿಯಕರ ಸಲಗಿ ಸಾಯಲು ಸಿದ್ಧ ಇದ್ದೇನೆ. ನೀನು ಕೂಡ ನೌಕರಿ ಕಾಯ್ದುಕೊಂಡು ಹಾಳಾಗಿ ಹೋಗಬೇಡ. ಪಿಸ್ತೂಲ್ ಬಿಸಾಕಿ ಹೊರಟೋಗು ಇಲ್ಲಿಂದ. ಎಲ್ಲ ಏಸಿ ಎಣ್ಣೆ, ಪೊಲೀಸ್ ಅಧಿಕಾರಿಯಾದ ನನಗೆ ಎದುರಿಸ್ತೀಯ? ತನ್ನ ಗಂಡನೆಂದರೆ ಸದಾ ನನ್ನ ದೇವರೆಂದು ಪೂಜಿಸುವ ಈ ಕಾಲದಲ್ಲಿ ತನ್ನ ಗಂಡನೆದುರಿಗೆ ಗತ್ತು ಬದಲಾಯಿಸಿ ಇವನಿಗಾಗಿ ಸತ್ತು ಹೋಗುವನೆಂದು ಒತ್ತಿ ಹೇಳುವ ಈ ಚಿತ್ತಿ ಮಳೆಯಲ್ಲಿ ಹೆಣ್ಣು ಶ್ವಾನ ನೀನು. ನಿನ್ನಂತಹ ಹೆಣ್ಣು ಶ್ವಾನ ರೂಪದ ಹೆಣ್ಣು ಈ ಭೂಮಿಯ ಮೇಲೆ ಇರಬಾರದು. ನಿಮ್ಮಂತ ನೀಚ ಪ್ರೇಮಿಗಳನ್ನು ಒತ್ತೊಟ್ಟಿಗೆ ಸಾಯಿಸಿ ಬಿಡ್ಬೇಕು. ನೋಡು ಹಾಗಾದ್ರೆ. ಅಯ್ಯೋ ಮಂಡವರ, ಎಲ್ಲ ಮಗನೇ, ಅವಳನ್ನು ನನ್ನ ಕೈ ಮೇಲೆ ಬಿಟ್ಟು ನೀನೇ ನಿನ್ನ ಕೈ ಹಾರಿ ಕೊಂದು ಈಗ ನನ್ನಿಂದ ತಪ್ಪಿಸಿಕೊಂಡು ಹೋಗ್ತೀಯ ಮಗನೇ. ಬಂದೆ ತಡಿಯೋ ಅದಾಮ.